ಮನುಷ್ಯ ಗ್ರಹಗಳ ಪ್ರಭಾವದಿಂದ ಏನು ಕಷ್ಟ ಅನುಭವಿಸ್ತಾ ಇದ್ದಾನೆ, ಅದಕ್ಕೆ ಪರಿಹಾರ ಇಲ್ವಾ ಅಂತ ಪಾರ್ವತಿ ಶಿವನನ್ನು ಕೇಳಿದಾಗ ಶಿವ ಸೂರ್ಯೋದಯ ಶಾಸ್ತ್ರದಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಶರೀರದ ಮೇಲೆ ಚಂದ್ರನ ಪ್ರಭಾವ ಜಾಸ್ತಿ ಬೀಳ್ತದೆ. ನಮ್ಮ ರೈಟ್ ಸೈಡ್ ಪುರುಷ, ಲೆಫ್ಟ್ ಸೈಡ್ ಪ್ರಕೃತಿ, ಪತ್ನಿನ ತನ್ನ ಅರ್ಧಾಂಗಿ ಅಂತಾರಲ್ಲ ಆ ರೀತಿ. ಇದರಲ್ಲಿ ಶಿವ ಕೊಡೋ ಉತ್ತರ ಏನಂದರೆ, ನಾವು ಬೆಳಗ್ಗೆ ಎದ್ದಾಗ ಯಾವ ರೀತಿ ದಿನಚರ್ಯೆಯನ್ನು ಆರಂಭ ಮಾಡಬೇಕು, ಯಾವ ಸ್ವರ ನಡೀತಾ ಇದೆಯೋ, ಯಾವ ಸ್ವರ ಆ್ಯಕ್ಟಿವ್ ಇದೆಯೋ ಅದನ್ನು ಭೂಮಿ ಮೇಲೆ ಇಟ್ಟು ನಾವು ಆ ದಿವಸ ಸ್ಟಾರ್ಟ್ ಮಾಡೋದ್ರಿಂದ, ಅದೇ ರೀತಿ ನಾವು ಕೆಲಸದಲ್ಲಾಗಿರ್ಬೋದು, ಊಟ ತಿಂಡಿದಲ್ಲಾಗಿರ್ಬೋದು, ಏನೇ ದಿನಚರಣೆ ಮಾಡಿದ್ರು ಅಲ್ಲಿ ಕೆಲವೊಂದು ನಿಯಮಗಳಿವೆ. ಆ ಸ್ವರ ಚೆಕ್ಕಿದ್ದಾಗ ಆ ಕೆಲಸ ಮಾಡಬೇಕು, ಆ ಸ್ವರ ಕ್ಲೋಸ್ ಇದ್ದಾಗ ಆ ಸ್ವರ ಮಾಡಿದ್ರೆ ಅದು ಕೆಲಸ ಆಗಲ್ಲ. ಈ ರೀತಿ ಕೆಲವೊಂದು ನಿಯಮಗಳನ್ನು ತಿಳ್ಕೊಂಡು ಮಾಡ್ತಾ ಹೋಗೋದ್ರಿಂದ ಇನ್ನು ಕಾಟ ಕೊಡೋಕ್ಕೆ ಯಾರೂ ಇರಲ್ಲ. ಯಾಕಂದರೆ ನಾವು ಯೂನಿವರ್ಸಲ್ ಎನರ್ಜಿ ಜೊತೆ ನಮ್ಮ ಎನರ್ಜಿನ ಕನೆಕ್ಟ್ ಮಾಡ್ಕೊಂಡಂಗೆ ಆಗುತ್ತೆ. ಹೇಗೆ ಸಾಧ್ಯ ಅಂದರೆ, ನಮ್ಮ ಮನೆಯ ಎನರ್ಜಿ ಲೆವೆಲ್ಲು ಒಂಥರ ಇರುತ್ತೆ, ಹೊರಗಡೆ ಎನರ್ಜಿ ಲೆವೆಲು ಒಂಥರ ಇರುತ್ತೆ. ನಾವು ಆ ಎನರ್ಜಿ ಲೆವೆಲಿಗೆ ಎಂಟ್ರಿ ಆಗಬೇಕಾದ್ರೆ ನಾವು ಸರಿಯಾದ ಹೆಜ್ಜೆ ಇಟ್ಟು ಸ್ಟಾರ್ಟ್ ಮಾಡೋದ್ರಿಂದ ನಾವು ಹೋದ ಕಡೆ ಎಲ್ಲ ಕಡೆ ನಮ್ಮ ಕೆಲಸ ಯಶಸ್ಸು ಕಾಣ್ತದೆ. ನೀವು ನಿಮ್ಮ ಆಫೀಸಿಗೆ ಎಂಟ್ರಿ ಕೊಡಬೇಕಾದ್ರೂ ಸಹ ಶ್ವಾಸ ಎಳೆದುಕೊಂಡು ನಿಮ್ಮ ಯಾವ ಸ್ವರ ಆ್ಯಕ್ಟಿವ್ ಇದೆಯೋ ಆ ಸ್ವರದಿಂದ ನೀವು ಎಂಟ್ರಿ ಕೊಡಬೇಕಾಗತ್ತೆ. ತುಂಬ ಟ್ರಿಕ್ಸ್ಗಳಿದ್ದಾವೆ. ನಿಮಗೆ ನೆಗಡಿ ಆದರೆ ಸೂರ್ಯನಾಡಿ ಆ್ಯಕ್ಟಿವ್ ಮಾಡ್ಕೋಬೇಕು, ಜ್ವರ ಬಂದರೆ ಚಂದ್ರನಾಡಿನ ಆ್ಯಕ್ಟಿವ್ ಮಾಡ್ಕೋಬೇಕು. ಯಾಕಂದರೆ ಚಂದ್ರ ಶೀತಲ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ನಡೀತಾ ಇದ್ದರೆ ಇಬ್ಬರು ಚಂದ್ರನಾಡಿನ ಆ್ಯಕ್ಟಿವೇಟ್ ಮಾಡ್ಕೊಂಡಿರಬೇಕು. ಜಾಸ್ತಿ ಚಂದ್ರನಾಡಿ ಆ್ಯಕ್ಟಿವೇಟ್ ಇದ್ದಷ್ಟು ಆ ಮನೆಯಲ್ಲಿ ಶಾಂತಿ ಸಮಾಧಾನ ಇರ್ತದೆ. ನಿಮ್ಮ ಮೂಮೆಂಟು ನೀವೇ ಸರಿ ಮಾಡ್ಕೊಳ್ಳೋದ್ರಿಂದ ಗ್ರಹಗಳು ಸಹ ನಿಮ್ಮನ್ನು ಡಿಸ್ಟರ್ಬ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ನಿಮ್ಮ ಮೂಮೆಂಟು ಸರಿಯಾಗಿರ್ತದೆ. ನೀವು ನಿಮ್ಮ ಬ್ರೀದಿಂಗ್ ಪ್ಯಾಟ್ರನ್ನ ಸರಿ ಮಾಡ್ಕೊಂಡು ಹೋದಾಗ ಇನ್ನು ಗ್ರಹಗಳಿಗೇನು ಕೆಲಸ. ನಿಮ್ಮ ಜೀವನದ ಜವಾಬ್ದಾರಿ ನೀವೇ ತಗೊಂಡಾಗ ಪೂರ್ತಿ ಜವಾಬ್ದಾರಿ ನಿಮ್ಮ ಹತ್ರನೇ ಇರ್ತದೆ, ಪೂರ್ತಿ ಕಂಟ್ರೋಲ್ ನಿಮ್ಮ ಹತ್ರನೇ ಇರ್ತದೆ.